ನಮಸ್ತೆ, ಪ್ರೇಮಲೋಕ ಚಾನಲ್ಗೆ ಸ್ವಾಗತ. ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇಂತಹ ನಿನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಬನ್ನಿ ಇವತ್ತು ಹಲಸಿನ ಹಣ್ಣಿನ ಕಡುಬು ಹೇಗೆ ಮಾಡೋದು ಅಂತ ನೋಡೋಣ. ನಾವು ಮನೆಯಲ್ಲೇ ಹಲಸಿನ ಹಣ್ಣು ಬಿಟ್ಟಿತ್ತು, ಅದನ್ನು ತಗೊಬಂದು ನೀಟಾಗಿ ಎಲ್ಲ ಹೆಚ್ಕೊತಾ ಇದ್ದೀವಿ. ಯಾಕಂದರೆ ಇದು ಸ್ವಲ್ಪ ಮೇಣ ಎಲ್ಲ ಇರುತ್ತೆ, ಹಂಗಾಗಿ ಚೆನ್ನಾಗಿ ಹೆಚ್ಕೊಂಡು ಇದು ನೀಟಾಗಿ ಅದರದ್ದು ಸೋಳೆ ಎಲ್ಲ ಬಿಡಿಸ್ಕೋಬೇಕು ಅದನ್ನ. ಹಂಗಾಗಿ ಇವಾಗೆಲ್ಲ ಅದನ್ನು ನೀಟಾಗಿ ಹೆಚ್ಚೋಣ. ಈ ಕಡುಬನ್ನ ಈ ಸೀಸನಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ. ಈ ಸೀಸನಲ್ಲೇ ಜಾಸ್ತಿ ಮಾಡೋಕ್ಕಾಗೋದು, ಯಾಕಂದರೆ ಹಣ್ಣು ಎಲ್ಲ ಸೀಸನಲ್ಲೂ ಸಿಗಲ್ಲಲ್ಲ ನಮಗೆ. ಹಂಗಾಗಿ ಇವಾಗ ಮಾಡೋಣ ಅಂತ ಈ ಥರ ಎಲ್ಲ ನೀಟಾಗಿ ಹೆಚ್ಚಿ, ಇದ್ರ ಮೇಲೆ ಸಣ್ಣ ದಂಟು ಥರ ಇರುತ್ತೆ, ಆ ದಂಟನ್ನೆಲ್ಲ ನೀಟಾಗಿ ಹೆಚ್ಚಿಬಿಡ್ಬೇಕು. ಹೆಚ್ಚಿ ಅದು ಮೇಣದ ಥರ ಇರುತ್ತೆ, ಅದನ್ನೆಲ್ಲ ಸ್ವಲ್ಪ ಒರೆಸ್ಬಿಟ್ರೆ ಚೆನ್ನಾಗುತ್ತೆ. ಇವಾಗೆಲ್ಲ ಹಣ್ಣನ್ನು ನೀಟಾಗಿ ಸೋಳೆ ಎಲ್ಲ ಬಿಡಿಸ್ಕೊಬಿಡೋಣ, ಯಾಕಂದ್ರೆ ಅದ್ರೊಳಗೆ ಬೀಜ ಇರುತ್ತೆ. ಆ ಬೀಜನೆಲ್ಲ ತೆಗೆದು ಅದ್ಮೇಲೆ ದಾರ ಎಲ್ಲ ಇರುತ್ತೆ, ಆ ದಾರನೆಲ್ಲ ತೆಗೆದ್ಬಿಡೋಣ. ನೋಡಿ, ಇಷ್ಟು ಹಣ್ಣು ತಗೊಂಡಿದ್ದೀನಿ, ಒಂದು ಬೌಲ್ ಹಣ್ಣು ತಗೊಂಡಿದ್ದೀನಿ ನಾನು. ಇವಾಗ ಇಷ್ಟು ಹಣ್ಣಿಗೆ ನನಗೆ 1 kg ಅಕ್ಕಿ ಅಷ್ಟಾದರೆ ಸಾಕಾಗುತ್ತೆ. ಇಷ್ಟು ಅಕ್ಕಿ ನಾನು ನೆನೆ ಹಾಕಿದ್ದೆ, ಫಸ್ಟೇ ನೆನೆಸಿ ನೀರಾಗಿ ತೋರಿಸ್ತಾ ಇರೋದು ನಾನು. ಇವಾಗ ಇದನ್ನು 4 ಗಂಟೆ ನೆನೆಸಿಡ್ಬೇಕು ನಾವು. 4 ಗಂಟೆ ನೆನೆಸಿಟ್ರೆ ಚೆನ್ನಾಗುತ್ತೆ ಕಡುಬು ಮಾಡಲಿಕ್ಕೆ ಅಂತ. ಇದು ಇವಾಗ ಈ ಅಕ್ಕಿನ ನೆನೆಸಿ ನೀರು ಅರ್ಗಿಸಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ಈ ಅಕ್ಕಿ ನಾವೀಗ ಹಣ್ಣಿನ ಜೊತೆಗೆ ರುಬ್ಬಿಡೋಣ. ಸ್ವಲ್ಪ ಈ ಥರ ರುಬ್ಕೋಬೇಕು, ನೈಸಾಗಿ ರುಬ್ಬಬೇಕು ಇದನ್ನ. ಎಲ್ಲೂ ಇದಿರಬಾರ್ದು. ಸ್ವಲ್ಪ ಹಣ್ಣು ಮತ್ತು ಸ್ವಲ್ಪ ಅಕ್ಕಿ ಹಾಕೊಂಡ್ರೆ ಚೆನ್ನಾಗಿ ನುರಿಯುತ್ತೆ. ಮಿಕ್ಸಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ತೆಳು ಆಗುತ್ತೆ, ಆದರೂ ಚೆನ್ನಾಗುತ್ತೆ. ಸ್ವಲ್ಪ ಗಟ್ಟಿ ಇದ್ರೇ ಒಳ್ಳೆಯದು. ನೀರು ಜಾಸ್ತಿ ಹಾಕೋಬೇಡ್ರಿ, ಯಾಕಂದರೆ ನೀರು ಜಾಸ್ತಿ ಹಾಕೊಂಡ್ರೆ ಅದು ಸ್ವಲ್ಪ ನೀರು ಮೆತ್ತು ಆಗ್ಬಿಡ್ತಾವೆ ಕಡುಬು ಅಂತ. ನಾನು ಲಾಸ್ಟಿಗೆ ಒಂದು ಸ್ವಲ್ಪ ಬೆಲ್ಲನೂ ಕೂಡ ನಾನು ಹಾಕ್ಕೊಂತೀನಿ. ಸ್ವಲ್ಪ ಸ್ವೀಟ್ ಕಡಿಮೆ ಅನಿಸುತ್ತೆ, ಬರೀ ಹಣ್ಣಾದರೆ ಸ್ವಲ್ಪ ಸ್ವೀಟ್ ಕಡಿಮೆ ಅನಿಸುತ್ತೆ, ಹಂಗಾಗಿ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲನೂ ಹಾಕಿ ಹಣ್ಣು ಮಾಡಿ ರುಬ್ಬಿಟ್ಕೊಂಡಿದ್ದೀವಿ. ಇವಾಗ ಒಂದು ಸ್ವಲ್ಪ ಬಾಳೆ ಎಲೆ ತಗೊಂಡು ಬಾಳೆಲೆಲ್ಲ ನೀಟಾಗೆ ಬಾಡಿಸಿ ಒರೆಸ್ಕೊಬಿಡೋಣ ನಾವು. ಎಲ್ಲೂ ಹಸಿ ಇರಬಾರ್ದು, ಯಾಕಂದರೆ ಇದು ಒಡೆದೋಗುತ್ತೆ ಬಾಳೆಲೆ ಎಲ್ಲ ಹಸಿ ಇದ್ದರೆ. ಹಾಗಾಗಿ ನೀಟಾಗೆಲ್ಲ ಬಾಡಿಸ್ಕೊಬಿಡ್ಬೇಕು. ಬಾಡಿಸಿ ಒರೆಸಿ ಈ ಥರ ಸೈಡ್ ದಾರ ಬಂದಿರುತ್ತಲ್ಲ, ಆ ದಾರ ತೆಗೆದ್ಬಿಡೋಣ. ಈ ದಾರ ಕೂಡ ಉಪಯೋಗ ಬರುತ್ತೆ, ವೇಸ್ಟ್ ಆಗಲ್ಲ. ಯಾಕಂದರೆ ನಾವು ಬೇರೆ ದಾರ ತಗೊಂಡು ಎಕ್ಸ್ಟ್ರಾ ಕಟ್ಟೋ ಅಂತ ಅವಶ್ಯಕತೆ ಇರಲ್ಲ. ಇದೇ ದಾರನ ನಾವು ನೀಟಾಗಿ ಕಟ್ಬೋದು. ಕಡುಬು ಕಟ್ಟಲಿಕ್ಕೆ ಕೊಟ್ಟೆ ಕಡುಬು ಅಂತ ಹೇಳ್ತಾರೆ ಇದಕ್ಕೆ. ನಮಗೆ ಇದು 2 ಬದಿ ಕಟ್ಟೋಕ್ಕೆ ಅದೇ ದಾರನೇ ಉಪಯೋಗಿಸ್ತೀವಿ ನಾವು, ಎಕ್ಸ್ಟ್ರಾ ದಾರ ತಗೊಳಲ್ಲ. ಈ ಥರ ಮಾಡಿ ಈ ಥರ ಕಟ್ಟಬೇಕು. ತುಂಬ ಈಸಿ ಇರುತ್ತೆ ನೋಡಲಿಕ್ಕೆ, ತುಂಬ ಕಷ್ಟನೇನೋ ಅಂತ ಅನಿಸುತ್ತೆ. ಕಷ್ಟ ಏನಿರಲ್ಲ, ಇದು ತುಂಬ ಈಸಿ ಆಗುತ್ತೆ. ಈ ಥರ ಎಲ್ಲವನ್ನೂ ನಾವು ಕಟ್ಟಿಟ್ಕೊಬಿಟ್ರೆ ಚೆನ್ನಾಗುತ್ತೆ. ನೋಡಿ, ಈ ಥರ ಕಟ್ಟಬೇಕು. ಈ ಥರ ಚೆನ್ನಾಗಿ ಕಟ್ಕೊಬಿಡಿ. ಈಗ ಇನ್ನೂ ಒಂದನ್ನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ತಕ್ಕೋಬೇಕು ಅಂತ. 2 ಸೈಡು ಇರುತ್ತೆ ಬಾಳೆ ದಿಂಡಲ್ಲಿ. ಈ ಥರ ತೆಗೆದ್ಬಿಡಿ. ಈ ಥರ ತಗೊಂಡು ಕೈಯಲ್ಲಿ ನಾವು ಈ ಥರ ಹಿಂಗೆ ಮಾಡ್ಕೊಂಡು ಈ ಥರ 2 ಮಡಿಕೆ ಥರ ಬರ್ಬೇಕು. ಅದು ಒಂದೇ ಬಂದರೆ ಅಲ್ಲಿ ತುಂಡಾಗುತ್ತೆ, ಮತ್ತು ನಾವು ಹಾಕೋಕ್ಕೂ ಒಡೆದ್ಬಿಡುತ್ತೆ ಅಂತ. ಕರೆಕ್ಟಾಗಿ ಅಲ್ಲಿ ಬರೋದಕ್ಕೂ ನಾವು ಹಿಡ್ಕೊಂಡ್ರೆ ಕರೆಕ್ಟಾಗುತ್ತೆ. ಇದು ನೋಡಿ, ಇಷ್ಟು ಹಿಡ್ಕೊಂಡು ಇಲ್ಲಿ ಕರೆಕ್ಟಾಗಿ ಹಿಂಗೆ ಮಾಡಿ ಕಟ್ಬಿಡಿ ಅಡಿಯಿಂದ ದಾರನ. ಏನು ನಾವು ಎತ್ತಿಟ್ಕೊಂಡಿದ್ದಲ್ಲ ಅದರಲ್ಲೇ ಕಟ್ತಾ ಇದ್ದೀನಿ ನೋಡಿ ನಾನು. ಬಾಳೆ ದಿಂಡಿಂದ ದಾರ ಅದು. ಈ ಥರ ಎಲ್ಲ ಕಟ್ಕೊಬಿಡಿ. ನಾವು ಒಂದೇ ಸಲ ಹಾಕ್ಲಿಕ್ಕೆ ಚೆನ್ನಾಗುತ್ತೆ ಅಂತ ಹೇಳಿ ನಾವು. ಇವಾಗ ನಾವೇನು ಮಾಡೋಣ ಅಂದರೆ, ಅವಾಗೆಲ್ಲ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನೆಲ್ಲ ಹುಟ್ಟಲ್ಲಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಬಿಡೋಣ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಬಿಡ್ಬೇಕು. ರುಚಿ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕೋಬಿಡು. ನಾವು ಮಿಕ್ಸಿ ಮಾಡ್ಬೇಕಾದ್ರೆ ಹಾಕೋಬಿಡ್ಬೇಕು ಉಪ್ಪು ಕೂಡ ನಾವು. ನೋಡ್ರಿ, ಈ ಥರ ಆಗುತ್ತೆ. ಹಿಟ್ಟು ನೈಸ್ ಇರಬೇಕು, ಗಟ್ಟಿನೂ ಇರ್ಬೇಕು. ಇದು ಇಷ್ಟಾದರೆ ಸಾಕಾಗುತ್ತೆ. ಇವಾಗ ನಾವು ಏನು ಕೊಟ್ಟೆ ಎಲ್ಲ ಮಾಡಿಟ್ಕೊಂಡಿದ್ವಲ್ಲ, ಆ ಕೊಟ್ಟೆಗೆಲ್ಲ ನೀಟಾಗಿ ಎಲ್ಲ ಹಾಕಿಬಿಡೋಣ. ನಾನೊಂದು ಉಪ್ಪಿನ ಸಹಾಯದಿಂದ ಎಲ್ಲ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ತೆಳು ಇದೆ, ಸ್ವಲ್ಪ ಗಟ್ಟಿ ಇದ್ರೇ ಒಳ್ಳೆಯದು. ತುಂಬ ಚೆನ್ನಾಗಿ ಬರುತ್ತೆ, ಈ ಸೀಸನಲ್ಲಿ ಮಾಡ್ಕೊ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇದು. ಈ ಥರ ನೀಟಾಗಿ ಎಲ್ಲ ಕಟ್ಬಿಡ್ಬೇಕು. ಹೆಂಗೆ ಕೆಳಗೆ ಕಟ್ಟಿದ್ವಿ ನಾವು, ಅದೇ ಥರ ಮೇಲೂ ಕೂಡ ಅದೇ ಥರ ದಾರ ಸಹಾಯದಿಂದ
ಕಟ್ಬಿಡ್ಬೇಕು. ಇಬ್ಬರಾದ್ರೆ ಚೆನ್ನಾಗುತ್ತೆ, ಆದ್ರೆ ಇಬ್ರು ಇಲ್ಲ ಅಂತ ಅಂದ್ರೂ ಕೂಡ ಕಟ್ಬೋದು. ಅದಕ್ಕಾಗಿ ನಾನು ಅಡಿ ಚೊಂಬು ಇಟ್ಕೊಂಡು ತೋರಿಸ್ತಾ ಇರೋದು. ಚೊಂಬುನ ಅಡಿ ಇಟ್ಕೊಂಡು ಈ ತರ ಕಟ್ಬೋದು ಒಬ್ಬರೇ ಕೂಡ, ಹಂಗಾಗಿ ತೋರಿಸಿರೋದು ಇದನ್ನ ನೋಡಿ. ಈ ತರ ಹಾಕಿ ಕಟ್ಬೇಕು. ಈ ತರ ಕಟ್ಬಿಡಿ. ಮೇಲ್ಗಡೆ ಈ ತರ ನೀಟಾಗಿ ಹಿಡ್ಕೊಬಿಡಿ, ಯಾಕಂದ್ರೆ ಗ್ಯಾಪ್ ಬಿಡಿ, ಸ್ವಲ್ಪ ಹಿಡ್ಕೊಳಕ್ ಜಾಗ ಬೇಕಲ್ಲ, ಹಂಗಾಗಿ ನಿಧಾನ ಕಟ್ಬೇಕು. ಯಾಕಂದ್ರೆ ತೀರಾ ಪ್ರೆಸರ್ ಹಾಕಿದ್ರೆ ನಾವು ಬಾಳೆಲೆ ಒಡೆದೋಗ್ಬಿಡುತ್ತೆ, ಮಧ್ಯೆ ಅದೆಲ್ಲ ಹೊರಗೊಂಡು ಬಂದ್ಬಿಡುತ್ತೆ. ಹಂಗಾಗಿ ಸ್ವಲ್ಪ ನಿಧಾನ ಕಟ್ರಿ. ಈ ತರ ನಾವೆಲ್ಲವನ್ನು ಕೂಡ ನೀಟಾಗಿ ಕಟ್ಟಿಡೋಣ. ಇವಾಗ ನೋಡಿ, ಈ ತರ ನೀಟಾಗಿ ಕಟ್ಟ ನೋಡಕ್ಕೆ ಚೆನ್ನಾಗಿ ಕಾಣ್ತಾ ಇರ್ತೈತಿ. ಇದನ್ನ ನಾವು ಈಗೆಲ್ಲ ನೀಟಾಗಿ ಕಟ್ಟಿಟ್ಕೊಂಡು ಉರಿ ಬೆಂಕಿ ಹಾಕಿ ನಾವು ಒಂದು ಸ್ವಲ್ಪ ಬೆಂಕಿಗೆ ಇಡಬೇಕು. ಇಡ್ಲಿ ಕುಕ್ಕರಲ್ಲಿ ಬೇಯಕ್ಕೆ ಇಡಬೇಕು. ಹಾಗಾಗಿ ಫಸ್ಟೇ ಇದನ್ನೆಲ್ಲ ರೆಡಿ ಮಾಡ್ಕೊಬಿಡ್ತೀವಿ. ಇವಾಗ ನಾನು ಇಡ್ಲಿ ಕುಕ್ಕರ್ ಇಟ್ಟಿ ನೋಡಿ. ಇಡ್ಲಿ ಕುಕ್ಕರ್ ಫಸ್ಟೇ ನೀರು ಹಾಕಿಟ್ಟಿದ್ದೆ. ಈ ತರ ಇಟ್ಟು 1 ಅಥವಾ 1.5 ಗಂಟೆ ಬೇಯಿಸ್ಬೇಕು. ಯಾಕಂದ್ರೆ ಇದು ಹಣ್ಣು ಸ್ವಲ್ಪ ಸ್ವೀಟು, ಆಮೇಲೆ ನಾವು ಒಂದು ಸ್ವಲ್ಪ ಬೆಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಇದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಬೇಯೋದು. ಹಾಗಾಗಿ ಸ್ವಲ್ಪ ಅಂದ್ರೆ ದಪ್ಪ ಕೂಡ ಇರುತ್ತಲ್ಲ ಹಣ್ಣು, ಕೊಟ್ಟೆಗೆ ನಾವು ಕೊಟ್ಟಿರೋದು, ಹಾಗಾಗಿ ಸ್ವಲ್ಪ ಜಾಸ್ತಿ ಬೇಯಿಸ್ಕೋಬೇಕು. ಇವಾಗ ಬೇಯಿಸಿ ಆರಿಸಿದ ಮೇಲೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಆರಿರ್ಬೇಕು ಇದು ಹೆಚ್ಚಕ್ಕೆ, ತೀರಾ ಬಿಸಿ ಇದ್ರೆ ನಾವು ಹೆಚ್ಚಕ್ಕೆ ಬರಲ್ಲ. ಹಂಗಾಗಿ ಇವಾಗ ನೋಡಿ, ನಾನು ಸ್ವಲ್ಪ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಹೆಚ್ಚಿ ನೋಡಿ. ಅವಾಗ ನಾವು ಹಾಕ್ಬೇಕಾದ್ರೆ ಎಷ್ಟು ತೆಳು ಅನ್ಸಿತ್ತಲ್ವಾ, ಇವಾಗ ನೋಡಿ ಇದು ಸರಿಯಾಗಿದೆ. ಇವಾಗ ತಿನ್ನಕ್ಕೂ ತುಂಬಾ ರುಚಿಯಾಗಿರುತ್ತೆ. ಇದು ಮಾಡೋದು ತುಂಬಾ ಈಸಿನೇ. ಈ ತರ ಬರುತ್ತೆ, ಪೀಸ್ ಬರುತ್ತೆ ಚೆನ್ನಾಗೆ. ಈ ತರ ಎಲ್ಲ ಇದನ್ನು ನೀಟಾಗಿ ಪೀಸ್ ಮಾಡಿಬಿಡಿ. ತುಂಬಾ ರುಚಿಯಾಗಿರುತ್ತೆ ಇದು. ನಾವು ಇದೇ ತರ ಅಕ್ಕಿ ಕಡುಬು ಕೂಡ ಇದೇ ತರ ಮಾಡ್ಕೋಬಹುದು. ನಾವು ಹಲಸಿನ ಹಣ್ಣು ಸೀಸನ್ ಅಲ್ಲಿ ಈ ತರ ಹಲಸಿನ ಹಣ್ಣಿನ ಕಡುಬು ಮಾಡ್ತೀವಿ. ಅಕ್ಕಿ ಕಡುಬು ಕೂಡ ಇದ್ರದ್ದು ಮಾಡ್ಬೋದು ಇದೇ ತರನೇ. ಈಗ ನೋಡಿ, ಅಷ್ಟನ್ನು ಮಾಡಿ ಈ ತರ ತೋರಿಸ್ತೇನೆ ನಾನು. ಇದು ತುಂಬಾ ರುಚಿಯಾಗಿರುತ್ತೆ. ಹಂಗಾಗಿ ಇದಕ್ಕೆ ಬೆಣ್ಣೆ ಅಥವಾ ಚಟ್ನಿ, ತುಪ್ಪ, ಖಾರ ಚಟ್ನಿ ಜೊತೆಗೆ ತುಂಬಾ ಚೆನ್ನಾಗುತ್ತೆ, ಮತ್ತೆ ಬೆಣ್ಣೆ ಜೊತೆ ಚೆನ್ನಾಗುತ್ತೆ. ನೀವು ಒಮ್ಮೆ ಮಾಡಿ ನೋಡಿ, ಮಾಡಿ ತಿಂದು ನೋಡಿ, ಚೆನ್ನಾಗಿರುತ್ತೆ. ಈ ಸೀಸನ್ ಅಲ್ಲಿ ಅಷ್ಟೇ ಸಿಗೋದ್ರಿಂದ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ರುಚಿ ಇರುತ್ತೆ.